ಎನರ್ಜಿ ಅಂದ್ರೆ ಮನಸ್ಸು. ಹ್ಮ್. ಎಲ್ಲ ಕಾಯಿಲೆ ಶುರುವಾಗುವುದು ಮನಸ್ಸಿನಲ್ಲಿ, ಓಕೆ. ಸಾಯುವುದು ಮನಸ್ಸಿನಲ್ಲಿ, ಬೆಳೆಯುವುದು ಮನಸ್ಸಿನಲ್ಲಿ. ಹ್ಮ್. ಹಾಗಾಗಿ ಇದನ್ನು ತಿಳ್ಕೊಂಡ್ರೆ ನಮ್ಮ ಹಲವು ಪ್ರಕ್ರಿಯೆಗಳೆಲ್ಲ ಬದಲಾಗ್ತವೆ. ಹ್ಮ್. ಎಲ್ಲಾ ಕಾಯಿಲೆಗೂ ಮನಸ್ಸು ಬೇಕು. ಹ್ಮ್. ಮನಸ್ಸಲ್ಲಿ ಮುಖ್ಯ ಇರೋದು. ಮನಸ್ಸು ತಿಳ್ಕೊಂಡ್ರೆ ನೀವೆಲ್ಲ ತಿಳ್ಕೊಂಡ ಹಾಗೆ. ಹ್ಮ್. ಆದ್ರೆ ಮನಸ್ಸಲ್ಲಿ ಉಂಟಂತ ಮನುಷ್ಯನಿಗೆ ಗೊತ್ತಾಗುದಿಲ್ಲ. ಹ್ಮ್. ಅದು ಮನಸ್ಸು ಅಂತ ಹೇಳಿದ್ರೆ ಅವರಿಗೆ ಅರ್ಥ ಆಗುದಿಲ್ಲ. ಇದನ್ನ ತಿಳ್ಕೊಂಡು ಅದನ್ನು ಕೆಲಸ ಮಾಡ್ಬೇಕು. ಹಾಗೇನೆ ಈಗ ಅವ್ರಿಗೆ ಎಷ್ಟೊಂದು ಸಮಸ್ಯೆಗಳಿರುತ್ತೆ, ಹೇಳ್ಕೊಳಕ್ಕಾಗೋದಿಲ್ಲ. ಫೈನಾನ್ಷಿಯಲ್ ಸಮಸ್ಯೆ Correct. ಆಗಿರ್ಬೋದು, ಅಯ್ಯೋ, ಫ್ಯಾಮಿಲಿ ಪ್ರಾಬ್ಲಮ್ ಉಂಟು ಆಗಿರ್ಬೋದು, ಉಂಟು ಉಂಟು ತುಂಬಾ. ರಿಲೇಶನ್ಶಿಪ್ ಸಮಸ್ಯೆ ಆಗಿರ್ಬೋದು. ಹೌದಪ್ಪ. ಅದರಿಂದ ಈ ತರ ಸಮಸ್ಯೆ ಆಗ್ತಿರತ್ತೆ ಅವ್ರಿಗೆ. ಬಟ್ ಏನೇನೋ ಸಮಸ್ಯೆ ಆಗ್ತದೆ. ಹೌದು. ನಾನೊಂದು ಪೇಷಂಟ್ ನೋಡಿದೆ ಮೊನ್ನೆ ಇತ್ಲಾಗೆ ಅಲ್ಲ, ಒಂದು ವರ್ಷ ಆಯ್ತು. ಹ್ಮ್. ಹುಡುಗಿ, ಕಾಲೇಜ್ ಹೋಗೋ ಹುಡುಗಿ, ಬ್ರೈಟ್ ಹುಡುಗಿ, BSc ಹುಡುಗಿ. ಹ್ಮ್. ಎಷ್ಟು ವರ್ಷ ಆಗ್ಬೋದು BSc? ಒಂದು 20 ವರ್ಷ ಆಗ್ಬೋದು, 22 ವರ್ಷದ ಹುಡುಗಿ. ಹ್ಮ್. ಇವಳಿಗೆ ಆವಾಗ ವಾಂತಿ ಶುರುವಾಗೋದು. ಓಕೆ. ವಾಂತಿ ಅಂದ್ರೆ ಒಂದು ಬಂದ್ರೆ ವಾಂತಿ ಆಗಿ 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 ಕಡೆಗೆ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಡ್ರಿಪ್ ಎಲ್ಲ ಕೊಟ್ಟು ಹ್ಮ್. ಸರಿ ಮಾಡುದು. ಓಕೆ. ಪ್ರತಿ ಸಲ ವಾಂತಿ ಆಗುವುದು, ಇವಳನ್ನು ಆಸ್ಪತ್ರೆಗೆ ಸೇರಿಸೋದು. ಹ್ಮ್. ಡಾಕ್ಟರ್ಗಳ ಅಭಿಪ್ರಾಯ ಏನು? ವಾಂತಿ ಓಕೆ, ಹೊರಗೆ ಹೋಗಿದೆ ನೀರು, ಡ್ರಿಪ್ ಕೊಡ್ತೇನೆ, ಹ್ಮ್. ಅವಳಿಗೆ ಒಂದು ಇಂಜೆಕ್ಷನ್ ಕೊಡ್ತೇನೆ ವಾಂತಿಗೆ, ಮತ್ತೆ ಕಳಿಸ್ತೇನೆ ಅಂತ. ಹ್ಮ್. ಅದು ಪುನಃ 2ನೇ ಸಲ ಬಂದರೆ ವಾಂತಿ ಅಂದ್ರೆ ಅವಳು ಎದ್ದೇನೋ ಅಂತ ಹೇಳಿದ್ಲು. ಸರಿ, ಒಂದು ಆಂಜಿಯೋಗ್ರಾಮ್ ಮಾಡ್ತೇನೆ ಅಂತ. ಸುಮ್ಮನೆ ಎಂಥದ್ದು ಕಾಯಿಲೆ ಅಂತ ಆಲೋಚನೆ ಮಾಡೋದಿಲ್ಲ ಡಾಕ್ಟರ್ಗಳು. ಆಂಜಿಯೋಗ್ರಾಮ್ ಮಾಡಿ ಆಯ್ತು. 3ನೇ ಸಲ ಹೋದಾಗ ಇನ್ನು ಏನು ಆಂಜಿಯೋಗ್ರಾಮ್ ಮಾಡಿ ಬೈಪಾಸ್ ಸರ್ಜರಿ ಮಾಡ್ಲಿಕ್ಕೆಲ್ಲ ತಯಾರು ಮಾಡಿದ್ರು. 4ನೇ ಸಲ ಆಗುವಾಗ ನನ್ನ ಹತ್ರ ಕರ್ಕೊಂಡು ಬಂದ್ರು ಹುಡುಗಿಯನ್ನು. ನಾನು ಕೂತ್ಕೊಂಡು ಎಲ್ಲ ಕೇಳಿದೆ. ನಾನು ಪರೀಕ್ಷೆ ಮಾಡುವ ಒಂದು ತಂದೆ ತಾಯಿ ಹೇಳಿದೆ, ನಾನು ಅವಳನ್ನು ಪರೀಕ್ಷೆ ಮಾಡ್ತೇನೆ, ನೀವೆಲ್ಲ ಹೊರಗೆ ಹೋಗಿ ಅಂತ. ಹೊರಗೆ ಹೋದ್ರು. ಮತ್ತೆ ಅವಳ ಹತ್ರ ಕೇಳಿದೆ, ಅಮ್ಮ ಏನು ಹೇಳು, ನಿನಗೆ ಎಂಥದ ಮನಸ್ಸಿನಲ್ಲಿ ದುಃಖ ಉಂಟು, ಅದು ಎಂಥ ದುಃಖ ಅಂತ ನನಗೆ ಹೇಳು, ತಂದೆ ತಾಯಿ ಹೇಳಲಿಕ್ಕೆ ಆಗೋದಿಲ್ಲ. ಕೂಗಿದ್ಲು. ನಾನು ಹೇಳಿದೆ, ಕೂಗು, ಇನ್ನೂ ಕೂಗು, ಹೆಚ್ಚು ಕೂಗು. ಅದು ಹೆಚ್ಚು ಕೂಗಿ ಕಣ್ಣೀರು ಹೋದ ನಂತರ ಎಲ್ಲ ಸರಿ ಆಗ್ತದೆ. ಒಂದು ಅರ್ಧ ಗಂಟೆ ಕೂಗಿದ್ದು ಅಂತ ಹೇಳಿದರು. ಹೌದು, ನನಗೊಬ್ಬ ಬಾಯ್ ಫ್ರೆಂಡ್ ಇದ್ದಾನೆ, ಅವನು ಬೇರೆ ಜಾತಿ, ನಾವು ಬೇರೆ ಜಾತಿ, ಆದರೆ ನಾನು ಅವನನ್ನೇ ಮದುವೆ ಆಗಬೇಕು, ನನ್ನ ತಂದೆ ತಾಯಿ ಅವನನ್ನು ಮದುವೆ ಆಗಲಿ ಬಿಡುವುದಿಲ್ಲ ಅಂತ ಹೇಳ್ತಾರೆ. ಅದು ಆಲೋಚನೆ ಬಂದ ಕೂಡಲೇ ಇದು ಶುರುವಾಗ್ತದೆ. ಸೊ ಅದನ್ನೆಲ್ಲ ನಾನು ಹೇಳಿದೆ, ಆಯ್ತು ಸರ್, ನಾನು ಸರಿ ಮಾಡ್ತೇನೆ, ನೀನು ಹೋಗಿ, ಹೊರಗೆ ಹೋಗು. ತಂದೆ ತಾಯಿ ಕರೆದು ಹೇಳಿದೆ ನಾನು, ನಿಮಗೆ ನಿಮ್ಮ ಮಗಳು ಬೇಕಾ ಅಲ್ಲ ನಿಮ್ಮ ಹಠ ಬೇಕಾ, ನೀವು ಹೇಳಿದಾಗ ಮಾಡ್ತೇವೆ ಅಂತ. ನಾನು ಹೇಳಿದೆ, ನೋಡಿ, ಆ ಹುಡುಗನ ಮದುವೆ ಆಗಲಿ ಬಿಡಿ, ಅವಳೆಲ್ಲ ಸರಿ ಆಗ್ತದೆ, ಇದಕ್ಕೆ ಯಾವ ಮದ್ದು ಬೇಡ, ಯಾವ ಡ್ರಿಪ್ಪು ಬೇಡ, ಮತ್ತೆ ಆಂಜಿಯೋಗ್ರಾಮು ಬೇಡ. ನೀನ್ ನಂಬಲಿಕ್ಕಿಲ್ಲ, ಪರ್ಫೆಕ್ಟ್ ಇದ್ದಾಳೆ, ಈಗ ಮದುವೆ ಆಗಿ ಸುಖದಲ್ಲಿದ್ದಾರೆ. ಮತ್ತೆ ಅವಳಿಗೆ ಆತರ ಪ್ರಾಬ್ಲಮ್ ಆಗಿಲ್ಲ, ಏನೂ ಆಗ್ಲಿಲ್ಲ. ಪ್ರಾಬ್ಲಮ್ ಅಲ್ಲ, ಈಗ ಅವಳನ್ನು ನೋಡಿದ್ರೆ ನೀನು ಅವಳಿಗೆ ಕಾಯಿಲೆ ಉಂಟಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಚೆನ್ನಾಗಿದ್ದಾಳೆ, ಏನೂ ಆಗ್ಲಿಲ್ಲ. ಸೊ ಇದು ನಾವು ನಮ್ಮ ಜನರಿಗೆ ಇದು ಅಂದಾಜು ಆಗುದಿಲ್ಲ. ಹೇಳಿದ್ರೆ ನಂಬುದಿಲ್ಲ, ಡಾಕ್ಟರ್ಗಳೇ ನಂಬುದಿಲ್ಲ. ಬಟ್ ಇದು ಸತ್ಯ, ಇದು ನಿತ್ಯ ಸತ್ಯ. ಆ ಹುಡುಗಿಗೆ ಪರ್ಫೆಕ್ಟ್ ಇದ್ದಾಳೆ. ಮೊನ್ನೆ ನಾನು ಅವಳನ್ನ ಅಮೆರಿಕದಲ್ಲಿ ನೋಡಿದೆ, ಅಷ್ಟು ಹುಷಾರಿದ್ದಾಳೆ. ಗಂಡ ಹೆಂಡತಿ ಇಬ್ರು ಒಳ್ಳೆ ರೀತಿಯಲ್ಲಿದ್ದಾರೆ, ಒಳ್ಳೆ ಜೀವನ ಮಾಡ್ತಾ ಇದ್ದಾರೆ. ತಂದೆ ತಾಯಿಗಳಿಗೆ ಸರಿಯಾಗಿದ್ದಾರೆ, ಅವರಿಗೆ ಗೊತ್ತಾಗಿದೆ ಈಗ ತೊಂದರೆ ಇಲ್ಲ ಅಂತ. ಸೊ ತಂದೆ ತಾಯಿಗಳಿಗೂ ಸಂತೋಷ, ಮಕ್ಕಳಿಗೂ ಸಂತೋಷ, ಕಾಯಿಲೆ ಹೋಯ್ತು, ಎಲ್ಲ ಆಯ್ತು. ಆದ್ರೆ ಕಷ್ಟ ಏನಂದ್ರೆ ಅದನ್ನು ತಿಳ್ಕೊಳ್ಳೋದು ಕಷ್ಟ. ಒಮ್ಮೆ ತಿಳ್ಕೊಂಡ್ರೆ ಪರಿಹಾರ ಉಂಟು, ತಿಳ್ಕೊಳ್ಳೋದಿದ್ರೆ ಹೀಗೆ ಏನು ಇದಕ್ಕೆ ಅಂತ ಹೇಳು, ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್, ದೇಹಕ್ಕೆ ಮಾತ್ರ ಟ್ರೀಟ್ಮೆಂಟ್ ಕೊಡು. ವಾಂತಿ ಬಂತು, ವಾಂತಿ ನಿಲ್ಲಿಸಿತು, ಹೊರಕಡೆ ಬಂತು, ಹೊರಕಡೆ ನಿಲ್ಲಿಸಿತು. ತಲೆನೋವು ಆಯ್ತು, ತಲೆನೋವು ನಿಲ್ಲಿಸಿತು. ಜ್ವರ ಬಂತು, ಜ್ವರ ನಿಲ್ಲಿಸಿತು. ಕಾಯಿಲೆ ಅಂತ ಯಾರು ನೋಡುದಿಲ್ಲ. ಓಕೆ ಡಾಕ್ಟರ್, ಇವಾಗ ನೀವು ಹೇಳಿದ್ರಿ ಒಳ್ಳೆ ಸೈಕಾಲಜಿಸ್ಟ್ ನ ನೋಡ್ಬೇಕು ಅಂತ ಅಂದ್ಬಿಟ್ಟು, ಇದಕ್ಕೆ ಮೆಡಿಸಿನ್ ಎಲ್ಲ ಕೆಲಸ ಮಾಡಲ್ಲ, ಏನೋ ಒಂದು ಮಾನಸಿಕ ಚಿಂತೆ ಇರುತ್ತೆ ಅವ್ರಿಗೆ ಅಂತ ಅಂದ್ಬಿಟ್ಟು, ಇವಾಗ ಅವರು ಒಳ್ಳೆ ಸೈಕಾಲಜಿಸ್ಟ್ ಹತ್ರ ಹೋಗಿ ಕೌನ್ಸಿಲಿಂಗ್ ತಗೊಂಡ್ರೆ, ಅಥವಾ ಕೆಲವರು ಧ್ಯಾನ ಮಾಡ್ಬೋದು, ಮೆಡಿಟೇಷನ್ ಅಂತ ಏನ್ ಹೇಳ್ತೀವಿ, ಕೆಲವರು ಯೋಗ, ಆ ತರದ್ದೆಲ್ಲ ಅಭ್ಯಾಸ ಮಾಡ್ಕೊಂಡು ಈ ಚಿಂತೆಯಿಂದ ಹೊರಗಡೆ ಬಂದ್ರೆ ಖಂಡಿತವಾಗ್ಲೂ ಅವ್ರ ಸಮಸ್ಯೆಯಿಂದ ಅವ್ರು ಹೊರಗಡೆ 100% ಹೊರಗೆ ಬರ್ತಾರೆ. ಆದ್ರೆ ಈಗ ನಾನು ಹೇಳಿದ ಸಮಸ್ಯೆ ಅಂತದಕ್ಕೆ ಇದೆಯಾ, ಯೋಗಕ್ಕೆ ಏನು ನಡೆಯುದಿಲ್ಲ. ಹೌದು, ಅದಕ್ಕೆ ಸೊಲ್ಯೂಷನ್ ಬೇಕು. ಎಸ್. ನೀನ್ ಇಮ್ಯಾಜಿನ್ ಮಾಡ್ಬೋದು, ಈಗ ನಿನ್ನ ವಯಸ್ಸಿನ ಒಂದು ಹುಡುಗಿಗೆ ಮದುವೆ ಆಗ್ಬೇಕು ಅಂದ್ರೆ ತಂದೆ ತಾಯಿ ಬಿಡುದಿಲ್ಲ ಅಂತ ಹೇಳಿದ್ರೆ ಏನ್ ರಿಯಾಕ್ಷನ್ ಆಗ್ತದೆ ನಿನ್ನ ದೇಹದಲ್ಲಿ. ಹೌದು, ಅದು ಹಾಗೆ ಆಗ್ತದೆ. ಓಕೆ ಡಾಕ್ಟರ್, ಇವಾಗ ಕಾರ್ಯಕ್ರಮವನ್ನು ಮುಗಿಸುವಂತ ಸಮಯ ಬಂದಿದೆ. ಕೊನೆಯದಾಗಿ, ಇವಾಗ ವೀಕ್ಷಕರು ಸಾಕಷ್ಟು ಪ್ರಶ್ನೆಗಳನ್ನ ಕಳಿಸಿದ್ರು, ಮತ್ತಷ್ಟು ಪ್ರಶ್ನೆಗಳನ್ನ ಕೂಡ ನಿಮ್ಗೆ ಅವರು ಕಳಿಸುವಂತ ಇದ್ರಲ್ಲಿದ್ದಾರೆ. ಡಾಕ್ಟರ್ನ ನೇರವಾಗಿ ಭೇಟಿ ಮಾಡ್ಬೇಕು ಅಂತ ಕೂಡ ತುಂಬಾ ಜನ ಕೇಳ್ತಾ ಇದ್ದಾರೆ. ಏನ್ ಹೇಳ್ತೀರಾ ಈ ಸಂದರ್ಭದಲ್ಲಿ ವೀಕ್ಷಕರಿಗೆ? ನಾನು ಹೇಳ್ತೇನೆ, ನಿಮಗೆ ನಿಜವಾಗಿ ಒಂದು ಪ್ರಶ್ನೆ ಅದು ಕಾಡ್ತಾ ಇದೆ, ನಿಮ್ಗೆ ಅದು ಉಪದ್ರ ಕೊಡ್ತಾ ಇದ್ರೆ ಕಳಿಸಿ. ಕೆಲವರು ಸುಮ್ಮನೆ ಪ್ರಶ್ನೆ ಕಳಿಸ್ತಾರೆ. ನಾನೀಗ ಡಿಸೈಡ್ ಮಾಡಿದ್ದೇನೆ, ಇನ್ನು ನನಗೆ ಡೈರೆಕ್ಟ್ ಪ್ರಶ್ನೆ ಕಳಿಸಿದ್ರೆ ಉತ್ತರ ಕೊಡೋದಿಲ್ಲ ಅಂತ. ಕೊಟ್ರೆ ಎರಡು ತಪ್ಪಾಗ್ತದೆ. ಒಂದು, ಅದಕ್ಕೆ ಅರ್ಥ ಇಲ್ಲದ ಪ್ರಶ್ನೆ ಕಳಿಸ್ತಾರೆ. ಎರಡು, ಅದು ಕಷ್ಟ. ಈಗ ನಾನು ಏನ್ ಮಾಡಿದ್ದೇನೆ ಅಂದ್ರೆ, ನಿಮಗೆ ಕಳಿಸಿ ಅವರು ಹೇಳಿದ್ರೆ ಅದನ್ನ ನಾನು ನೀವು ನನಗೆ ತೋರಿಸಿ ಅದಕ್ಕೆ ಉತ್ತರ ನಾವು ಪಬ್ಲಿಕ್ ಆಗಿ ಕೊಡುವ, ಎಲ್ರಿಗೂ ಅದ್ರ ಲಾಭ ಸಿಕ್ಲಿ. ಅವ್ರಿಗೆ ಮಾತ್ರ ಯಾಕೆ ಲಾಭ ಸಿಕ್ಬೇಕು, ಎಲ್ರಿಗೂ ಲಾಭ ಸಿಕ್ಲಿ. ಸೊ ಇನ್ನು ಮುಂದಿನ ಪ್ರಶ್ನೆಗಳೆಲ್ಲ ಸರಳ ಜೀವನದಿಂದಲೇ ಬರಬೇಕು ಅಂತ ನಿಮ್ಮ ಹತ್ರ ಕಳಕಳಿಯಿಂದ ಕೇಳ್ತಾ ಇದ್ದೇನೆ.
ಮತ್ತೆ ಡೈರೆಕ್ಟ್ ಫೋನ್ ಮಾಡಿ ಪ್ರಶ್ನೆ ಕೇಳಬೇಡಿ, ಅದಕ್ಕೆ ಅರ್ಥನೇ ಇಲ್ಲ. ನೋಡಿದ್ರಲ್ಲ ವೀಕ್ಷಕ